ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಒಂದು ನೆನಪಿರಲಿ, ಯಾವಾಗಲೂ ನಾವು ಏನೋ ಸಾಧನೆ ಮಾಡಬೇಕಂತ ಹೊರಟುಬಿಟ್ಟಿರ್ತೀವಿ. ಸಾಧನೆ ಮಾಡಬೇಕಂತ ಹೊರಟಾಗ ಹಲವಾರು ಎಕ್ಸ್ಪೆಕ್ಟೇಷನ್ಸು, ಗುರಿಗಳು, ಆಸೆ ಆಕಾಂಕ್ಷೆಗಳನ್ನು ನಾವು ಹೊತ್ಕೊಂಡಿರ್ತೀವಿ. ನಾವು ದುಡಿಬೇಕಂತ ಹೊರಟಾಗ ಅದ್ರ ಜೊತೆಗೆ ದೂರದ ಆಸೆಗಳನ್ನು ಇಟ್ಕೊಂಡು ಹೊರಟ್ರೆ ಅದೆಷ್ಟೋ ಸುಲಭ. ಆದರೆ ಅದೆಷ್ಟೋ ನಾವುಗಳೆಲ್ಲ ದುಡಿಯುವ ಮಧ್ಯದಲ್ಲಿ ದುರಾಸೆಗಳನ್ನು ಮೈಗೂಡಿಸ್ಕೊಂಡು ನಾನು ಬೇಗನೆ ಶ್ರೀಮಂತನಾಗಿಬಿಡಬೇಕು ಅಂತ ಹೊರಟಾಗ ಆ ದುರಾಸೆ ದೂರದ ಆಸೆಗೆ ಕಲ್ಲಾಗ್ತದೆ. ಒಂದು ಸತ್ಯ ನೆನಪಿಟ್ಕೊಳ್ಬೇಕು, ಯಾವಾಗ ನಾವು ದುರಾಸೆಯ ಆಸೆಗಳನ್ನು ಮೈಗೂಡಿಸ್ಕೊಂಡಿರ್ತೀವೋ ಅದು ನಮ್ಮನ್ನು ದುಃಖಕ್ಕೆ ಈಡು ಮಾಡ್ತದೆ ಹೊರತು ನಮ್ಮನ್ನು ದರಿದ್ರತನದಿಂದ ಮೇಲೆತ್ತಲಿಕ್ಕೆ ಸಾಧ್ಯವೇ ಇಲ್ಲ. ದುಡ್ಡು ಮಾಡಬೇಕಂತ ಹೊರಟಾಗ ಮೊದಲು ನಾವು ಮೈಗೂಡಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ಅದರಲ್ಲಿ ನಾವು ಯಶಸ್ಸನ್ನು ಕಂಡಾಗ ದುಡ್ಡು ನಮ್ಮನ್ನು ಹುಡ್ಕೊಂಡು ಬರ್ತದೆ ಹೊರತು ನಾವು ದುಡ್ಡು ಹುಡ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ. ಯಾವಾಗ ನಾವು ದುಡಿಮೆಯೇ ದೇವರೆಂದು ನಂಬಿ ಅಲ್ಲಿ ಶ್ರಮವಹಿಸಿ ದುಡಿತೀವಲ್ಲ, ಯಾವಾಗ ನಮ್ಮ ಬೆವರಿನ ಹನಿ ನೆಲಕ್ಕೆ ಬಿದ್ದಾಗ ಅಲ್ಲಿಯ ಒಂದು ಫಸಲು ನಮಗೆ ವರಪ್ರಸಾದವಾಗಿ ಬರ್ತದೆ. ಅದು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಕ್ಕಂಥ ಯಶಸ್ಸು ಮತ್ತು ಹಣ. ಯಾವಾಗ ಹಣದ ಬೆನ್ನತ್ತಿ ಹೋದಾಗ ಎಣವಾಗುತ್ತೇವೆ ಹೊರತು ಹಣವನ್ನು ಗಳಿಸುವ ಶ್ರೀಮಂತನಾಗೋದಿಲ್ಲ. ನೀವು ಶ್ರೀಮಂತನಾಗಿ ಅನ್ಯ ಮಾರ್ಗದಿಂದ ಗಳಿಸಿರ್ತಕ್ಕಂಥ ದುಡ್ಡನ್ನು ಅಷ್ಟೊಂದು ಯಾರೂ ನಿಮ್ಮನ್ನು ಪ್ರೀತಿಸೋದಿಲ್ಲ. ನಿಮ್ಮ ಹತ್ರ ದುಡ್ಡು ಇರೋವರಿಗೆ ಮಾತ್ರ ಪ್ರೀತಿಸ್ಬೋದೇನೋ, ಆದರೆ ದುಡ್ಡು ಒಂದು ಮರುದಿನ ನೀವು ಯಾರು ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಆದರೆ ನೀವು ನೀತಿ ಮಾರ್ಗದಿಂದ ದುಡಿದು ಯಶಸ್ಸನ್ನು ಗಳಿಸಿ 4 ಜನಕ್ಕೆ ಒಳ್ಳೆಯದನ್ನು ಮಾಡಿ ಶ್ರೀಮಂತನಾಗಿದ್ದರೆ ನಿಜವಾಗಲೂ ಜನರ ಹೃದಯ ಶ್ರೀಮಂತರಾಗಿ ಉಳಿಲಿಕ್ಕೆ ಸಾಧ್ಯ. ಪ್ರಿಯ ಸ್ನೇಹಿತರೆ, ಒಂದಂತರೂ ಸತ್ಯ, ಯಾವಾಗಲೂ ನಾವು ದುಡಿಯಕ್ಕಂತ ಹೊರಟಿರೋರು ಅಲ್ಲಿ ನಮ್ಮ ಸಂಪೂರ್ಣ ಎಫರ್ಟನ್ನು ಹಾಕಿ ಅಲ್ಲಿ ಯಶಸ್ಸನ್ನು ಕಂಡಾಗ ನಾವು ಶ್ರೀಮಂತರಾಗ್ತೀವಿ, ನಮ್ಮ ಕನಸುಗಳು ಕೂಡ ಈಡೇರ್ತವೆ. ಏನಂತೀರ ಬಂಧುಗಳೇ? ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.